ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತೇವೆ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮ್ಗೆ ಸಹಾಯ ಸಿಗುತ್ತೆ. ಹಾಗೆ ಇಲ್ಲಿರುವಂತಹ ಎಲ್ಲ ಪ್ರಾಡಕ್ಟ್ ಗಳ ಬಗ್ಗೆ ಕೂಡ ಸಪೋರ್ಟ್ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಬಹುದು. ಆದ್ರೆ ಅದಕ್ಕೆ ಮುಂಚೆ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಿ, ಆ ನಂತರ ಕಾಲ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಕೂಡ ಇದೇ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ. ಮೊದಲಿಗೆ ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 398 ಪಾಯಿಂಟ್ಸ್ ಅಥವಾ 0.8% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ನಾರ್ಮಲ್ ಆಗಿ ಆಗಿದೆ, ಸ್ಲೈಟ್ಲಿ ಅಪ್ ಅಲ್ಲಿ, ಬಟ್ ಅದು ಸಸ್ಟೈನ್ ಆಗಿಲ್ಲ. ಅಲ್ಲಿಂದ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂದು 398 ಅಥವಾ 0.8% ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಜಸ್ಟ್ 24 ಪಾಯಿಂಟ್ಸ್ ಅಥವಾ 0.1% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಬಟ್ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಯಾವ ರೀತಿ ಇಂಡೆಕ್ಸ್ ಲೆವೆಲ್ ಅಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಒಟ್ಟಿನಲ್ಲಿ ನಾಸ್ಟಾಕ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಡೌ ಜೋನ್ಸ್ ಅಲ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನಿನ್ನೆ. ಏನು ನಮ್ಮ ಮಾರ್ಕೆಟ್ ನ FIS DIS ಡೇಟಾ ಕಡೆ ಬಂದ್ರೆ ನಿನ್ನೆ FIS ನೋಡಬಹುದು 1499 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 1181 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಆಸ್ ಯೂಶುವಲ್ FIS ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ, DIS ನೆಟ್ ಬೈಯಿಂಗ್ ಕಂಟಿನ್ಯೂ ಆಗಿದೆ ನೋಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಅಜಂತಾ ಫಾರ್ಮಾ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಐರ್ಲೆಂಡ್ ಅಲ್ಲಿ ತನ್ನ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ. ಈ ಸಬ್ಸಿಡಿಯರಿ ಫಾರ್ಮೇಶನ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ವಾಚ್ ಮಾಡಬಹುದು ಈ ಸುದ್ದಿ ಏನಾದರೂ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಅಂತ. ನಂತರ HFCL ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಕಂಪನಿ ತನ್ನ ಒಂದು ಸಬ್ಸಿಡಿಯರಿಯನ್ನ ಲಿಕ್ವಿಡೇಟ್ ಮಾಡಿದೆ. ಅಂದ್ರೆ ಪೋಲೆಂಡ್ ಅಲ್ಲಿ ಇದ್ದಂತ ಒಂದು ಸಬ್ಸಿಡಿಯರಿ ಅದನ್ನ ಲಿಕ್ವಿಡೇಟ್ ಮಾಡಿದೆ. ಲಿಕ್ವಿಡೇಟ್ ಅಂದ್ರೆ ತನ್ನ ಅಸೆಟ್ಸ್ ಅನ್ನ ಮಾರಾಟ ಮಾಡಿ ಕ್ಲೋಸ್ ಮಾಡಿದೆ. ಪೋಲೆಂಡ್ ಅಲ್ಲಿ ಇದ್ದಂತ ಸಬ್ಸಿಡಿಯರಿ ಈ ಸುದ್ದಿ ಕಾರಣಕ್ಕೆ HFCL ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಸ್ಟಾಕ್ ಅಲ್ಲಿ ಅಂತ. ನಂತರ ಥಾಮಸ್ ಕುಕ್ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಗುಜರಾತ್ ಗವರ್ನಮೆಂಟ್ ನ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಡೊಮೆಸ್ಟಿಕ್ ಟೂರಿಸಂ ಅನ್ನ ಬೂಸ್ಟ್ ಮಾಡೋ ಸಲುವಾಗಿ ಈ ಒಪ್ಪಂದವನ್ನ ಮಾಡ್ಕೊಂಡಿದೆ. ಇದರ ಕಾರಣಕ್ಕೆ ಥಾಮಸ್ ಕುಕ್ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಓಲಾ ಮುಹೂರ್ತ್ ಮಹೋತ್ಸವ್ ಆಫರ್ ಏನಿತ್ತು ಅದನ್ನ ಮತ್ತೆ ಲಾಂಚ್ ಮಾಡಿದೆ. ಜನವರಿ 14 ಅಂದ್ರೆ ಇವತ್ತಿನಿಂದಾನೇ ಈ ಆಫರ್ಸ್ ಸ್ಟಾರ್ಟ್ ಆಗ್ತದೆ. ಅಪ್ ಟು 1 lakh ವರೆಗೂ ಕೂಡ ಕಸ್ಟಮರ್ಸ್ ಸೇವ್ ಮಾಡಬಹುದಾಗಿರುತ್ತೆ. ಅದರಲ್ಲೂ ಓಲಾ ಶಕ್ತಿ ಮಾಡೆಲ್ಸ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಕೂಡ ವಾಚ್ ಮಾಡಬಹುದು ಎಷ್ಟು ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಇವತ್ತು ಅಂತ. ನಂತರ ಆನಂದ್ ರತಿ ವೆಲ್ತ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಇನ್ವೆಸ್ಟ್ಮೆಂಟ್ ಅಂಡ್ ಮರ್ಚೆಂಟ್ ಬ್ಯಾಂಕಿಂಗ್ ಬಿಸ್ನೆಸ್ ಗೆ ಇಳಿತಾ ಇದೆ. ಅಂದ್ರೆ ಬ್ರೋಕಿಂಗ್ ಬಿಸ್ನೆಸ್ ಕೂಡ ಕಂಪನಿ ಇಳಿತಾ ಇದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಹಾಗೆ ಇತರೆ ಬ್ರೋಕಿಂಗ್ ಕಂಪನೀಸ್ ಅನ್ನು ಕೂಡ ವಾಚ್ ಮಾಡಬಹುದು. ಏಂಜಲ್ ಒನ್ ಆಗ್ಬಹುದು, 5 ಪೈಸಾ ಆಗ್ಬಹುದು, ಶೇರ್ ಇಂಡಿಯಾ ಸೆಕ್ಯೂರಿಟೀಸ್, ಲಿಸ್ಟೆಡ್ ಕಂಪನೀಸ್ ಏನಿದಾವೆ ಅವುಗಳನ್ನು ಕೂಡ ವಾಚ್ ಮಾಡಬಹುದು. ಒಬ್ಬ ದೊಡ್ಡ ಪ್ಲೇಯರ್ ಈ ಬಿಸ್ನೆಸ್ ಸೆಗ್ಮೆಂಟ್ ಗೆ ಇಳಿತಾರೆ ಅಂದ್ರೆ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಅವುಗಳನ್ನು ಸಹ ವಾಚ್ ಮಾಡಬಹುದು. ಆನಂದ್ ರತಿ ವೆಲ್ತ್ ನ ಜೊತೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ಸುದ್ದಿಗೆ ಅಂತ. ಇನ್ನು ಎಂಡ್ಯೂರೆನ್ಸ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಸರ್ಕಾರದಿಂದ 859 ಕೋಟಿ ಇನ್ಸೆಂಟಿವ್ಸ್ ನ ಪಡ್ಕೊಳ್ಳಕ್ಕೆ ಎಲಿಜಿಬಿಲಿಟಿಯನ್ನ ಪಡ್ಕೊಂಡಿದೆ. ಇಂಡಸ್ಟ್ರಿಯಲ್ ಪ್ರಮೋಷನ್ ಸಬ್ಸಿಡಿ ಅಂಡರ್ ಇನ್ಸೆಂಟಿವ್ಸ್ ಅನ್ನು ಪಡ್ಕೊಳ್ಳಕ್ಕೆ ಎಲಿಜಿಬಿಲಿಟಿಯನ್ನ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಏನಾದರೂ ರಿಯಾಕ್ಷನ್ ಇರುತ್ತಾ ಎಂಡ್ಯೂರೆನ್ಸ್ ಟೆಕ್ನಾಲಜೀಸ್ ಅಲ್ಲಿ ಇವತ್ತು ಅಂತ. ನಂತರ ಆಪಿ ಫೋರ್ಜಿಂಗ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಲಾಂಗ್ ಟರ್ಮ್ ಲ್ಯಾಂಡ್ ಲೀಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ. ಅಂದ್ರೆ ಲ್ಯಾಂಡ್ ಅನ್ನ ಲೀಸ್ ಗಾಗಿ ಪಡ್ಕೊಂಡಿದೆ ತನ್ನ ಸೋಲಾರ್ ಪವರ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಆಪಿ ಫೋರ್ಜಿಂಗ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಸ್ಟಾಕ್ ಅಲ್ಲಿ ಅಂತ. ನಂತರ NLC ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಗುಜರಾತ್ ಗವರ್ನಮೆಂಟ್ ನ ಜೊತೆ ಲಾರ್ಜ್ ಸ್ಕೇಲ್ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಅನ್ನು ಸೆಟಪ್ ಮಾಡುವಂತ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಒಪ್ಪಂದದ ಕಾರಣಕ್ಕೆ NLC ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ 197 ಕಮ್ಯುನಿಕೇಶನ್ಸ್ ಅಥವಾ ಪೇಟಿಎಂ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಫಿನೋ ಕಲೆಕ್ಟ್ ಸರ್ವಿಸಸ್ ಅಲ್ಲಿ 100% ಸ್ಟೇಕ್ ಅನ್ನ ತಗೊಂಡಿದೆ. ಊರ್ಜಾ ಮನಿ ಹತ್ರ
ಇದ್ದಿದ್ದಂತ ಸ್ಟೇಕ್ ಇದು 100% ಸ್ಟೇಕ್ ಅನ್ನ ಅಕ್ವೈರ್ ಮಾಡಿದೆ. ಜೊತೆಗೆ ಕಂಪನಿ ಯುರೋಪ್ ಅಲ್ಲಿ ಪೇಟಿಎಂ ಯುರೋಪ್ ಪೇಮೆಂಟ್ಸ್ SE ಅನ್ನುವಂತ ಸಬ್ಸಿಡಿಯರಿಯನ್ನು ಕೂಡ ಫಾರ್ಮ್ ಮಾಡಿದೆ. ಈ ಎರಡು ಸುದ್ದಿ ಕಾರಣಕ್ಕೆ ಪೇಟಿಎಂ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಇವತ್ತು ಅಂತ. ನಂತರ ಇಂಟರಾರ್ಚ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ 130 ಕೋಟಿ ಆರ್ಡರ್ ಸಿಕ್ಕಿದೆ. ಪ್ರೀ ಎಂಜಿನಿಯರ್ಡ್ ಸ್ಟೀಲ್ ಬಿಲ್ಡಿಂಗ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು. ಈ 130 ಕೋಟಿ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಸ್ಟಾಕ್ ಅಲ್ಲಿ ಅಂತ. ಇನ್ನು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು. ₹5 ಇರುವಂತಹ ಫೇಸ್ ವ್ಯಾಲ್ಯೂನ ₹1 ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು. ಅದಕ್ಕೆ ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಇವತ್ತು ಏನು ಸ್ಟಾಕ್ ಪ್ರೈಸ್ 2000 ಮೇಲೆ ಇದೆ, ಅದು ಡಿವೈಡೆಡ್ ಬೈ 5 ಆಗುತ್ತೆ. ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ 80% ಡೌನ್ ತೋರಿಸುತ್ತೆ, ಬಟ್ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಷ್ಟೇ. ಒನ್ಸ್ ಅಡಿಷನಲ್ ಶೇರ್ಗಳು ನಿಮಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಫೋಕಸ್ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಆ ನಂತರ ಅಂತ. ನಂತರ ಅಜ್ಮೇರಾ ರಿಯಾಲಿಟಿ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಕಂಪನಿ ಕೂಡ ಈ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು. ₹10 ಇರುವಂತಹ ಫೇಸ್ ವ್ಯಾಲ್ಯೂನ ₹2 ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು. ಹಾಗಾಗಿ ಇಲ್ಲೂ ಕೂಡ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಈ ಸ್ಟಾಕ್ ಕೂಡ ನಿಮ್ಮ ಹತ್ರ ಇದ್ರೆ ಭಯ ಪಡುವಂತದ್ದೇನಿಲ್ಲ. ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಷ್ಟೇ. ಶೇರುಗಳು ಜಾಸ್ತಿ ಆಗುತ್ತೆ, ಬಟ್ ಪ್ರೈಸ್ ಅಂತೂ ಸೇಮ್ ಇರುತ್ತೆ. ಯಾಕಂದ್ರೆ ಡಿವೈಡೆಡ್ ಬೈ 5 ಆಗೋದ್ರಿಂದ ಅಮೌಂಟ್ ಅಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ, ಬಟ್ ಶೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇನ್ನು ರಿಸಲ್ಟ್ ಕಡೆ ಬಂದ್ರೆ ಜಸ್ಟ್ ಡಯಲ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೋಡಬಹುದು ಪರ್ಫಾರ್ಮೆನ್ಸ್ ಸ್ಲೈಟ್ಲಿ ಫ್ಲಾಟಿಶ್ ಇದೆ ಅಂತ ಹೇಳ್ಬೋದು. ಬಿಗ್ ಡಿಫರೆನ್ಸ್ ಏನಾಗಿಲ್ಲ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲಿ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಇದೆ ಕಂಪೇರ್ ಟು ಸೇಲ್ಸ್. ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಕಾಣುತ್ತೆ. ಅದಕ್ಕೆ ಕಾರಣ ಎಕ್ಸೆಪ್ಷನಲ್ ಐಟಮ್ಸ್. ನೀವು ಇಲ್ಲಿ ನೋಡಬಹುದು, ಈ ಸಲ 21 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ, ಅಂದ್ರೆ ಮೈನಸ್ ಆಗಿದೆ ಆಕ್ಚುಲಿ. ಹಾಗಾಗಿ ಪ್ರಾಫಿಟ್ ಕಡಿಮೆ ಆಗಿದೆ. ಇನ್ ಕೇಸ್ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಅಂದ್ರೆ ಇಯರ್ಲಿ ಕ್ವಾರ್ಟರ್ಲಿ ಎರಡನ್ನು ಬೀಟ್ ಮಾಡ್ತಾ ಇತ್ತು. ನಂತರ 5 ಪೈಸಾ ಕ್ಯಾಪಿಟಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ನೋಡಬಹುದು ಕಂಪನಿಯ ರಿಸಲ್ಟ್ ಇಯರ್ಲಿ ಸ್ವಲ್ಪ ಡೌನ್ ಇದೆ, ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಅಪ್ ಆಗಿದೆ. ಇಯರ್ ಆನ್ ಇಯರ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ, ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಅಂತೂ ನಿನ್ನೆ ಡ್ಯೂರಿಂಗ್ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಇವನ್ ಪ್ರಾವಿಷನಿಂಗ್ ಕೂಡ ಕಡಿಮೆ ಆಗಿದೆ. ನಂತರ NPS ಕೂಡ ಕಡಿಮೆ ಆಗಿದೆ. ನೆಟ್ NPA ಆಗ್ಬಹುದು, ಗ್ರಾಸ್ NPA ಆಗ್ಬಹುದು, ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ನಿನ್ನೆ ಡ್ಯೂರಿಂಗ್ ಮಾರ್ಕೆಟ್ ರಿಸಲ್ಟ್ ಬಂತು, ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ನಿನ್ನೆ ಅಂದ್ರೆ 2% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ರಿಸಲ್ಟ್ ಕೂಡ ಚೆನ್ನಾಗಿದೆ, ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿದೆ. ಇವತ್ತು ಕೂಡ ವಾಚ್ ಮಾಡಬಹುದು ಸ್ಟಾಕ್ ಅನ್ನ, ಏನಾದ್ರು ಇಂಪ್ಯಾಕ್ಟ್ ಅಂದ್ರೆ ಪಾಸಿಟಿವ್ ಇಂಪ್ಯಾಕ್ಟ್ ಮುಂದುವರಿಯುತ್ತಾ ಅಂತ. ನಂತರ ಓರಿಯೆಂಟಲ್ ಹೋಟೆಲ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ, ಎಬಿಟ್ ಅಲ್ಲಿ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಏನೇ ಮಾಡಿದೆ ಓರಿಯೆಂಟಲ್ ಹೋಟೆಲ್ಸ್ ಕೂಡ. ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಬಿರ್ಲಾ ಮನಿ ರಿಸಲ್ಟ್ ಇದೆ ಇವತ್ತು. BITS ಇದೆ, ಡೆನ್ ಇದೆ, ಎಕೋ ಹೋಟೆಲ್ಸ್, ಗ್ರೋ ರಿಸಲ್ಟ್ ಇದೆ ನೋಡಬಹುದು ಇವತ್ತು. ಇನ್ನು HDB ಫೈನಾನ್ಷಿಯಲ್ ಸರ್ವಿಸಸ್ ಇದೆ, HDFC AMC ಇದೆ, ICICI AMC, ಇಂಡಿಯನ್ ಬ್ಯಾಂಕ್, ಇನ್ಫೋಸಿಸ್ ನ ರಿಸಲ್ಟ್ ಇದೆ, IOB ಇದೆ, MRPL, ನೆಟ್ವರ್ಕ್ 18, ರಾಮ ಫಾಸ್ಫೇಟ್ಸ್ ಇದೆ, ಯೂನಿಯನ್ ಬ್ಯಾಂಕ್ ನ ರಿಸಲ್ಟ್ ಇದೆ, ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ನ ರಿಸಲ್ಟ್ ಇದೆ ಇವತ್ತು. ಈ ಕಂಪನೀಸ್ ಅನ್ನು ಕೂಡ ವಾಚ್ ಮಾಡಬಹುದು. ರಿಸಲ್ಟ್ ಯಾವ ರೀತಿ ಇರುತ್ತೆ, ನಂತರ ಡ್ಯೂರಿಂಗ್ ದ ಮಾರ್ಕೆಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರಬಹುದು. ಹಾಗಾಗಿ ಈ ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು. ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಗಳನ್ನ ಮಿಸ್ ಮಾಡದೆ ರಿಸಲ್ಟ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಅಮಾಗಿ ಮೀಡಿಯಾ ಲ್ಯಾಬ್ಸ್ IPO ಓಪನ್ ಇರುತ್ತೆ. ನಿನ್ನೆ ತಾನೇ ಓಪನ್ ಆಗಿದೆ. ಆಸ್ ಆಫ್ ನೌ 5.5% ಪ್ರೀಮಿಯಂ ಇದೆ. ಅಂತ ಒಳ್ಳೆ ಪ್ರೀಮಿಯಂ ಏನಿಲ್ಲ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ನಿನ್ನೆ ಓಪನ್ ಆಗಿದೆ, ನಾಳೆವರೆಗೂ ಕೂಡ ಓಪನ್ ಇರುತ್ತೆ. ನಾಳೆ ಅಂದ್ರೆ ನಾಳೆ ಮಾರ್ಕೆಟ್ ರಜೆ ಇರೋದ್ರಿಂದ ನಾಡಿದ್ವರೆಗೂ ಓಪನ್ ಇರುತ್ತೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಒಂದ್ಸಲ ಗಮನ ಹರಿಸೋದಾದ್ರೆ ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬಹುದು ಅಂತ. ಸದ್ಯದ ಮಟ್ಟಿಗೆ PSU ಬ್ಯಾಂಕ್ಸ್ ಸ್ಟ್ರಾಂಗ್ ಕಾಣ್ತಾ ಇದೆ. ನೀವು ಇಲ್ಲಿ ನೋಡಬಹುದು, ಲಾಸ್ಟ್ 8-9 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಮೆಟಲ್ ಸ್ವಲ್ಪ ವೀಕ್ ಆಯ್ತು, ಮತ್ತೆ ಟ್ರಾಕ್ಷನ್ ಪಡ್ಕೊಳ್ತಿದೆ. ಹಾಗೆ ಆಟೋ ಸ್ವಲ್ಪ ವೀಕ್ನೆಸ್ ಇದೆ. ಸದ್ಯದ ಮಟ್ಟಿಗೆ PSU ಬ್ಯಾಂಕ್ಸ್, IT ಕೂಡ ಸ್ವಲ್ಪ ಸ್ಟ್ರೆಂಥನ್ ಆಗ್ತಾ ಇದೆ. IT ಕೂಡ ಫೋಕಸ್ ಮಾಡಬಹುದು. ಇವನ್ FMCG ಕೂಡ, ಬಟ್ ಸ್ಟಿಲ್ ಸ್ವಲ್ಪ FMCG ನಲ್ಲಿ ವೇಟ್ ಮಾಡೋದು ಒಳ್ಳೆಯದು. ಇದರಲ್ಲಿ ಬೆಟರ್ ಅಂದ್ರೆ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಸ್, ಬ್ಯಾಂಕಿಂಗ್ ಅಲ್ಲದಲ್ಲೂ PSU ಬ್ಯಾಂಕ್ಸ್, ಮೆಟಲ್ ಅಂಡ್ IT ಇಲ್ಲಿ ಸ್ವಲ್ಪ ಸ್ಟ್ರೆಂತ್ ನೋಡ್ಲಿಕ್ಕೆ ಕಾಣ್ತಿದೆ. ಆ ಸೆಕ್ಟರ್ ಗಳನ್ನ ಫೋಕಸ್ ಮಾಡಬಹುದು. ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ. 25 ಪಾಯಿಂಟ್ಸ್ ಅಥವಾ 0.1% ಡೌನ್ ಅಲ್ಲಿ ಟ್ರೇಡ್ ಆಗಿದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಚೆನ್ನಾಗಿದೆ. ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಸ್ಟ್ರೈಟ್ ಟೈಮ್ಸ್ ಹಾಗೂ ಕೋಸ್ಪಿ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ.
ಉಳಿದ ಮಾರ್ಕೆಟ್ಗಳು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ ನೋಡಬಹುದು. ಜಪಾನ್ ಮಾರ್ಕೆಟ್ ಅಂತೂ 1.6% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗಿಫ್ಟ್ ನಿಫ್ಟಿ ಸ್ಲೈಟ್ಲಿ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಗೆ ಬಂದ್ರೆ ಇಲ್ಲೂ ಕೂಡ ಸ್ವಲ್ಪ ಡೌನ್ ಇದೆ. 48 ಪಾಯಿಂಟ್ಸ್ ಅಥವಾ 0.1% ಡೌನ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಿದೆ. ಇನ್ನು ಬ್ರೆಂಟ್ ಕಡೆ ಬಂದ್ರೆ ಬ್ರೆಂಟ್ ನೋಡಬಹುದು 65 ಟಚ್ ಮಾಡಿದೆ. 65 ಕ್ರಾಸ್ ಮಾಡಿದೆ. ಟಚ್ ಮಾಡೋದೇನು ಸ್ವಲ್ಪ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. 60 $65 ವರೆಗೂ ಹೋಗಿದೆ ಬ್ರೆಂಟ್ ಕ್ರೂಡ್. ಇವತ್ತು ಸ್ವಲ್ಪ ನೆಗೆಟಿವ್ ಸ್ಟಾರ್ಟ್ ಆಗಿದೆ. ಗೋಲ್ಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಇನ್ನು USD INR ಗೆ ಬಂದ್ರೆ 90.19 ಅಲ್ಲಿ ಇದೆ ಆಸ್ ಆಫ್ ನೌ. 90 ಬಿಟ್ ಕೆಳಗಡೆ ಇಳಿಯುವಂತ ಚಾನ್ಸಸ್ ಕಡಿಮೆ ಅಂತಾನೆ ಕಾಣಿಸುತ್ತೆ. ಆ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಡಾಲರ್ ಎದುರುಗಡೆ ರುಪಿದು. ಸರಿಗಳಿರಿ, ಮೇ ಬಿ ಇವತ್ತು ಸ್ವಲ್ಪ ಫ್ಲಾಟಿಶ್ ಆಗಿ ಓಪನಿಂಗ್ ಆಗ್ಬೋದು. ಬಟ್ ಆ ನಂತರ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅದು ಬಹಳ ಮುಖ್ಯ ಆಗುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.